ನಾನು ನಿನ್ಗೋಸ್ಕರ ಏನ್ ತಂದಿದ್ದೀನಿ ನೋಡು. ಏನಂಟಿ? ಟಡಾನ್! ಕನ್ನಡಕ. ನಾಳೆ ನಿನ್ಗೆ ಈ ಬ್ಯಾಂಡೇಜ್ ತೆಗಿತಾರಲ್ಲ, ಆಮೇಲೆ 1 ವಾರ ನೀನು ಇದನ್ನೇ ಹಾಕೊಂಡು ಓಡಾಡ್ಬೇಕು. ಇದನ್ನ ಹಾಕೊಂಡ್ರೆ ನೀವು ಕಾಣ್ತೀರಾ? ನಾನು, ನಿನ್ ಫ್ರೆಂಡ್ಸು, ಮತ್ತೆ ನಿಮ್ಮ ಅಜ್ಜಿ, ಸೂರ್ಯ ಅಂಕಲ್ ಎಲ್ಲರೂ ಕಾಣಿಸ್ತಾರೆ. ಅಮ್ಮ, ಎಲ್ಲಿಗಂಟಿ? ಅಮ್ಮನ್ ನೋಡ್ಬೋದಾ? ಪಾಪ ಕೃಷ್ಗೆ ಒಂದು ತಾಯಿ ನೆನಪಾಗಿರ್ಬೋದಂಟಿ. ವಯಸ್ಸು ಬುದ್ಧಿ ಬಂದು ಅಪ್ಪನ ತೋಳಲ್ಲಿ ಆಡ್ದೋಳು ನಾನು. ನನಗೆ ಅವ್ರಿಲ್ಲ ಅನ್ನೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಇನ್ನ ತಾಯಿ ಪ್ರೀತಿನ ಅನುಭವಿಸೋ ವಯಸ್ಸು ಇವನು ಈ ಥರ ಜೀವನ ಮಾಡ್ತಿದ್ದಾನೆ. ತುಂಬಾ ಪಾಪ ಅನ್ಸುತ್ತೆ ಆಂಟಿ ಇವ್ನು ನೋಡಿದ್ರೆ. ಆಂಟಿ, ನಿಮ್ಮ ಮಗಳು ದುಬೈಯಲ್ಲಿದ್ದಾರೆ ಅಂತ ಹೇಳಿದ್ರಲ್ಲ, ಕರ್ಸಿ. ಅಲ್ಲ, ಕಡೆ ಪಕ್ಷ ಅವ್ನು ಫೋನ್ ಆದ್ರೂ ಮಾಡ್ಕೊಡಿ, ನಾನೇ ಅವ್ರ ಹತ್ರ ಮಾತಾಡ್ತೀನಿ. ಆಂಟಿ, ಏನ್ ಯೋಚನೆ ಮಾಡ್ತಿದ್ದೀರಾ? ನಂಬರ್ ಕೊಡಿ. ಅದು ಅವಳು ಕೆಲಸದಲ್ಲಿರ್ತಾಳಲ್ವಮ್ಮ. ಇರ್ಲಿ ಬಿಡಿ, ಫೋನ್ ಮಾಡಿದ್ರೆ ಕೆಲ್ಸದಲ್ಲಿದ್ರೆ ಪಿಕ್ ಮಾಡಲ್ವಾ? ಅಥವಾ ಮಗುಗೆ ಈ ತರ ಆಗಿದೆ ಅಂತ ಹೇಳಿದ್ರೆ ಒಂದ್ ಮಾತಾಡಲ್ವಾ? ಹಾಯ್ ಆಂಟಿ, ಊಟ ಆಯ್ತಾ? ಆಯ್ತಮ್ಮ, ನಿಮ್ ಕೆಲಸ ಎಲ್ಲ ಆಯ್ತಾ? ಓ, ಆಲ್ ಡನ್. ಅಯ್ಯೋ ಅಮ್ಮ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಅವ್ರ ನಂಬರ್ ಕೊಡಿ. ಅವ್ರು ನಿಮ್ಮ ಹತ್ರ ಏನ್ ಮಾತಾಡ್ತಾರೋ ನನ್ಗದ್ ಗೊತ್ತಿಲ್ಲ, ಆದ್ರೆ ನಾನು ಅವ್ರನ್ನ ಕನ್ವಿನ್ಸ್ ಮಾಡಿ ಮಾತಾಡ್ತೀನಿ. ಕೊಡಿಮಾ. ಅಮ್ಮ, ನಿಮ್ಮನ್ನೇ ಕೇಳ್ತಿರೋದು, ನಂಬರ್ ಕೊಡಿ. ಅದು ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ, ಕೊಡಿ ನಂಬರ್ನ, ನಾನು ಮಾತಾಡ್ತೀನಿ. ಶ್ರುತಿ, ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಅದು ಮೀನಾ ಕೈ ಜಾರಿ ಬಿದ್ದೋಯ್ತು. ಪರವಾಗಿಲ್ಲ ಬಿಡಿ, ನಾನು ಕ್ಲೀನ್ ಮಾಡ್ತೀನಿ.